ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋ ನೋಡ್ತಾರೆ, ನಿಮ್ಮೆಲ್ಲರಿಗೂ ಸ್ವಾಗತ. ತಮ್ಮನೇಲಿ ನೋಡಿ ಏನು ವಿಷಯ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಹೌದು, ನಮ್ಮೂರ ಪಕ್ಕದಲ್ಲೇ ಹಳ್ಳಿಕಾರ್ ಎತ್ತಿನ ಗಾಡಿ ಓಟೋ ಸ್ಪರ್ಧೆ ನಡೀತಾ ಇದೆ. ಅದನ್ನ ನೋಡಕ್ಕೆ ನಾನು ನನ್ನ ಫ್ರೆಂಡ್ಗಳು ಹೋಗ್ತಾ ಇದ್ದೆ. ತೋರಿಸಿ ನಿಮಗೆ ಉದ್ಗೂರ್ಗೆ ಹೋಗಿ ಯಾವ ಥರ ಇರುತ್ತೆ ಏನು ಅಂತ. ನಾನಂತೂ ಫಸ್ಟ್ ಹೋಗ್ತಾ ಇರೋದು ಈ ಥರ ಹಳ್ಳಿಕಾರ್ ಗಾಡಿ ಸ್ಪರ್ಧೆ ನೋಡೋಕೆ ಹೋಗ್ತಾ ಇರೋದು. ನಾನು ಫಸ್ಟ್ ಟೈಮ್ ಇತ್ತು. ನೀವು ಯಾವಾಗ ಮುಂಚೆ ಹೋಗಿದ್ರೆ ಕಮೆಂಟ್ ಮಾಡಿ. ನೀವೇನೋ ಹೋಗಿದ್ದೀರಾ? ನಾನು ಫಸ್ಟ್ ಟೈಮ್. ಇದು ಫಸ್ಟ್ ಟೈಮ್. ಇಬ್ಬರು ಫಸ್ಟ್ ಟೈಮು. ನನಗಂತೂ ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ, ಇವಾಗ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಉದ್ಗೂರ್ಗೆ ಬಂದ್ವಿ. ನೀವು ನೋಡ್ಬೋದು, ಅಲ್ಲಲ್ಲಿ ಬ್ಯಾನರ್ ಹಾಕಿದ್ದಾರೆ. ಸಂಕ್ರಾಂತಿ ಹಬ್ಬದ 4ನೇ ಇಲ್ಲೇ ಗೈಸ್ ನಾವು ಹೋಗ್ತಾ ಇದ್ರೆ ತಾಟ ಅಡ್ಡ ಹಾಕಿದ್ದಾರೆ. ಅವ್ರನ್ನ ಎತ್ಕೊಂಡು ಹೋಗ್ತಾ ಇದ್ದೀವಿ. ಕನ್ನಡ ಬರ್ತದಾ? ಇದೇ ಊರ ಅಂದ್ರೆ ಆಯ್ತು. ಕತ್ತೋಲ್ನಿಂಕ 3 ಕಿಲೋಮೀಟ್ರು. ಈ ರೋಡು ನಮ್ಗೆ ಆ ಕಡೆಯಿಂದ ಬರಬೇಕಿತ್ತು. ನೀವು ನೋಡಿರೋ ಥರ ಈ ಕಡೆಯಿಂದ ಉದ್ಗೂರ್ಗೆ ಬಂದವನೇ. ನೀನೇ ಕರ್ಕೊಂಡು ಎಲ್ಲ ಬರ್ತಾವ್ರೆ, ನೋಡ್ಬೋದು ಜನ ಫುಲ್ ಜನ. ನನ್ನ SLC ಫ್ರೆಂಡ್ ಒಬ್ಬನು ನನಗೆ ಸೀಟ್ ಇಟ್ಕೊಂಡು ಕಾಯ್ತಾವನಂತೆ ಅಲ್ಲಿ. ಗೈಸ್ ಬಂದ್ವಿ ಹಳ್ಳಿಕಾರ್ ನೋಡ್ಬೋದು. ಗೈಸ್ ನನ್ನ ಲೋಗೋಶಲ್ಲಿ ನನ್ನ SLC ಫ್ರೆಂಡು ಅಂದರೆ ಶ್ರೀಕಾಂತ್, ಅವನ ಪೂಜಾರಿ ಅಂತ ಕರಿತೀವಿ. ಅವನಲ್ಲೇ ಇದ್ದ. ಅವನ್ನ ಮಾತಾಡ್ಸ್ಬಿಟ್ಟು ಆಮೇಲೆ ನನಗೆ ಇನ್ವೈಟ್ ಮಾಡಿದ್ದ. ಅವನ್ನ ಕರೆದ್ಬಿಟ್ಟು ಈ ತರ ಹೇಳಿದ್ರು. ಯುವ ಪ್ರತಿಭೆ ನಮ್ಮ ಪಕ್ಕದ ಸಾರ್ಗೊಂಡ್ಲು ಗ್ರಾಮಸ್ಥರು. ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ. ಆದರ್ಶ್ ಅಂತ ಇವರು. ಗೈಸ್ ಇವರು ಮತ್ತೆ ಇವರು ನೀನು ವಿಡಿಯೋ ಮಾಡ್ತೀಯಲ್ಲ ಬ್ರೋ ಅಂತ ನನ್ನ ಗುರ್ತಿ ಹಿಡಿದು ಮಾತಾಡ್ಸಿದ್ರು. ನನಗೆ ತುಂಬಾ ಖುಷಿ ಆಯ್ತು ಕೂಡ. ಹಳ್ಳಿಕಾರ್ ಎತ್ತಿನ ಗಾಡಿ ಸ್ಪರ್ಧೆ 9:30 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಇವ್ರು ನನ್ನ ಫ್ರೆಂಡ್ಸ್ 9:30 ಅಲ್ಲಿಗೆ ಬಂದಿದ್ರು. ಆದ್ರೆ ನಾನು ಬಂದಿದ್ದು 12 ಗಂಟೆಗೆ. ಆದ್ರೆ 12 ಗಂಟೆಗೆ ಫಸ್ಟ್ ಅವಾಗ ತಾನೇ ಸ್ಟಾರ್ಟ್ ಆಗ್ತಾ ಇತ್ತು. ಏನಪ್ಪ ಕೊಡ್ತೀನಿ ಗೈಸ್ ಹಂಗೆ ಅಲ್ಲಿ ಎತ್ತುಗಳೆಲ್ಲ ಸೈಡ್ ಕಟ್ ಹಾಕಿದ್ರು. ಅವ್ರನ್ನ ನೋಡ್ಕೊಂಡು ಹಂಗೆ ಮಾತಾಡ್ಸ್ಕೊಂಡ್ ಬರೋಣ ಅಂತ ಅಲ್ಲೋದೆ. ಇಲ್ಲೊಂದ್ ಜೊತೆ ಎತ್ತುಗಳಿದ್ದಾವೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಿಮ್ಮವ ನೀವು ಏನೋ ಕೊಟ್ಟು ಹೋಗ್ತೀರಾ? ಹಿಂಡಿ ಬೂಸ ಎಲ್ಲ ಹೋಗಿದ್ರು ಇವಾಗ? ಇಲ್ಲ ಬ್ರೋ, ಇನ್ನೂ ಹೋಗಿಲ್ಲ. ಮುಂಚೆ ಯಾವಾಗಾದ್ರೂ ಎಲ್ಲಾದ್ರೂ ಹೋಗಿದ್ರಾ ಸ್ಪರ್ಧೆಗೆ? ಇಲ್ಲೇ ಬಂದಿದ್ದೆ. ಇನ್ನೇನು ಒಂದ್ಸರಿ ಪ್ರೈಸ್ ಮಾಡವೆ. ಇನ್ನೂ ಅಲ್ಲಿದ್ದ ಪ್ರೈಸ್ ಮಾಡವು. ಅಂದ್ರೆ ಎಲ್ಲಿಗೆ ಹೋಗಿದ್ರೆ? ಯಾವ್ದು? ಆಂಧ್ರ ಗಾಜಲ್ಪಲ್ಲಿ. ಎಷ್ಟು ಕಟ್ಟಿದೆ ಪ್ರೈಸ್ ಮನಿ? ಈಗ 2 ಆಗಿವೆ. 2 ಹೆಸರು ಇದು 7 ಕೋಟಿ ಗಗನ್. ಗೈಸ್ ಎತ್ತು ಇವಾಗ ತಾನೇ ರೇಸಿಂದ ಓಡ್ ಬರ್ತಾ ಇತ್ತು. ಯಾಕೆ ಈ ತರ ಗಲಾಟೆ ಮಾಡ್ತಾ ಇತ್ತು ಅಂದ್ರೆ ಇದಕ್ಕೆ ಫುಲ್ ಕೋಪ ಬಂದಿರ್ತಂತೆ ಇವಾಗ ಓಡ್ ಬಂದು. ಅದಕ್ಕೆ ಅದು ಈ ತರ ಜನಗಳ ಮೇಲೆ ಅದು ಫುಲ್ ಕಂಟ್ರೋಲ್ ಆಗೋವರೆಗೂ ಈ ತರ ಇಟ್ಕೋಬೇಕಿಲ್ಲ ಅಂದ್ರೆ ಓಡಾಗುತ್ತಂತೆ. ಈ ರೇಸ್ನ ನೋಡಕ್ಕೆ ಮತ್ತೆ ಆಡಕ್ಕೆ ಆಂಧ್ರ ಕಡೆಯಿಂದ ಕೂಡ ಬಂದಿದ್ರು. ಎತ್ತುಗಳೆಲ್ಲ ಹೊಡ್ಕೊಂಡ್ ಬಂದಿದ್ರು. ಆ ಎತ್ತುಗಳು ಅಲ್ಲಲ್ಲಿ ಕಟ್ಟಾಕಿದ್ರು. ಅವ್ರನ್ನೆಲ್ಲ ನೋಡ್ಕೊಂಡ್ ಬರ್ಬೇಕಾದ್ರೆ ನಮಗೆ ಕಾಣಿಸಿದ್ದು ಇದ್ರ ಹೆಸರು ಟೆಂಪರ್ ಅಂತೆ. ಟೆಂಪರ್ ಇದು ಹುಲಿ. ಈ ಟೆಂಪರ್ ಹುಲಿ ಎತ್ತುಗಳು ಆಂಧ್ರದಿಂದ ಬಂದಿದ್ದಾವೆ, ಕತ್ಶರ್ವಿಂದ. ಇದು ಬಂದ್ಬಿಟ್ಟು ಇಲ್ಲಿವರೆಗೂ 2 ಕಪ್ ಗೆದ್ದಿದೆ ಅಂತೆ. 3ನೇದ್ರಲ್ಲಿ ಫೈನಲ್ ಹೋಗಿದೆ ಅಂತೆ. ಮಳೆ ಬಂದು ಡ್ರಾಪ್ ಆಯ್ತಂತೆ ಮ್ಯಾಚ್. ಇವಾಗ ನೋಡಿದ್ರಲ್ಲ ಟೆಂಪರ್, ಅದು 11ನೇದಂತೆ. ಇವಾಗ ರೇಸ್ ಹೋಗ್ತಾ ಇರೋದು ಬಂದ್ಬಿಟ್ಟು 4, 5ನೇದು ಹೋಗ್ತಾ ಇದ್ದಂತೆ. ಇದು ನೋಡೋಣ ಯಾವ ತರ ಓಡುತ್ತೆ ಅಂತ. ಅವ್ರು ಹೇಳ್ತಾ ಇದಾರೆ ಇದು 15 ರೇಸ್ ಆಡಿದೆ ಅಂತೆ, ಅದರಲ್ಲಿ 2 ಕಪ್ ಗೆದ್ದಿದೆ ಅಂತೆ. ಇವಾಗ ಅಲ್ಲಿ ರೇಸ್ ನಡೀತಾ ಇದೆ 4ನೇದು 5ನೇದು. ಅದನ್ನ ನೋಡೋಣ ಬರ್ರಿ. ಇವಾಗ ಇದಕ್ಕೆ ಬಂದಿರೋ ಟೆಂಪರ್ ಇದು ಚೆನ್ನಾಗಿದೆ. ಇದು 11ನೇದಂತೆ. ನೀವು ನೋಡ್ಬೋದು ಟ್ರ್ಯಾಕ್ ಯಾವ ಥರ ಇದೆ ಅಂತ. ಆ ಕಡೆ ಒಂದೆತ್ತು, ಈ ಕಡೆ ಒಂದೆತ್ತು. 2 ಎತ್ತನ್ನ ಒಂದೇ ಸಲ ಬಿಡ್ತಾರೆ. ಅದರಲ್ಲಿ ಬಂಡಿ ಮೇಲೆ ಇಬ್ಬರೇ ಇರಬೇಕು, ಯಾಕಂದರೆ ಅಲ್ಲಿ ಲಾಸ್ಟಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ. ನಿಮ್ಗೆ ತೋರಿಸ್ತೀನಿ ಯಾಕೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ. ನೋಡಿ ಇವಾಗ ಬಿಡ್ತಾರೆ, ನೀವು ನೋಡ್ಬೋದು. ಅಲ್ಲಿಂದ ನಾನು ಅಲ್ಲಿ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದು ಫಸ್ಟ್ ರೇಸು 2 ಒಂದೇ ಸಲನೇ ಓಡ್ ಬರ್ತಾ ಇದ್ವು. ನೀವು ನೋಡ್ಬೋದು. ಇದನ್ನ ನೋಡ್ಬಿಟ್ಟು ಅಂಪೈರ್ ಏನಿದೆ ಅಂದ್ರೆ ಡ್ರಾ ಅಂತ ಹೇಳಿದ್ರು. ಈ ಹಳ್ಳಿಕಾರ್ ಎತ್ತಿನ ಗಾಡಿ ಸ್ಪರ್ಧೆ ನೋಡೋಕೆ ಇಷ್ಟೊಂದು ಜನ ಬರ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ನಾನು. ಯಾಕಂದ್ರೆ ನಮ್ಮ ಕಡೆ ಕ್ರೇಜ್ ಸ್ವಲ್ಪ ಕಮ್ಮಿ. ನೀವು ನೋಡ್ಬೋದು ಬ್ಯಾರಿಕೇಡ್ ಹಾಕೋರಲ್ಲ, ಅದ್ರ ತುಂಬ ಎಲ್ಲಿ ಜಾಗ ಇಲ್ದಿರ ಅಷ್ಟು ಕೂಡ ಜನ ಕೂಡ ಬಂದವ್ರೆ. ಗೈಸ್ ಈ ಒಂದು ರೇಸ್ಗೆ ಅವಾಗಿಂದ ಕಾಯ್ತಾ ಇದ್ದೆ ನಾನು. ಯಾಕೆಂದ್ರೆ ಈ ಕಡೆ ಇರೋದು ಟೆಂಪರ್, ಆ ಕಡೆ ಇರೋದು ಈ ಒಂದು ರೇಸ್ನ ಆರ್ಗನೈಸ್ ಮಾಡಿರೋ ಸೂರ್ಯಪತಿ ಅವ್ರದ್ದು. ಈ 2 ಎತ್ತುಗಳನ್ನ ಫುಲ್ ಸ್ಟ್ರಾಂಗ್ ಆಗಿ ಪೋಟಿ ಕೊಡ್ತಾವಂತೆ. ಅದಕ್ಕೆ ಇಲ್ಲಿ ಜನ ಕೂಡ ಕಾತುರವಾಗಿ ಕಾಯ್ತಾ ಇದ್ರು ಈ ಒಂದು ಪೋಟಿ ನೋಡಕ್ಕೆ. ನಾನು ಕೂಡ ಅಷ್ಟೇ ಒಂದು ಕ್ಯೂರಿಯಾಸಿಟಿನಾಗಿದ್ದೆ. ಈ 2 ಮಧ್ಯೆ ಪೋಟಿ ಯಾವ ತರ ಇತ್ತು ಅಂತಂದ್ರೆ ನೀವು ನೋಡ್ಬೋದು 2 ಎತ್ತುನು ಒಂದೇ ಸಲ ಓಡ್ ಬರ್ತವೆ. ಈ ಒಂದು ಪಂದ್ಯ ಕೂಡ ಡ್ರಾ ಅಂತ ಕೂಡ ಕೊಡ್ತಾರೆ. ಆ ಒಂದು ಬಂಡಿನ ರೇಸ್ ಮುಗಿದ್ಮೇಲೆ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಒಂದೊಂದು ಎತ್ತುಗಳು ಈ ತರ ಬೇಲಿಗೆ ಕೂಡ ಹೊರಟತಾವೆ. ನೀವು ನೋಡ್ಬೋದು ಯಾವ ತರ ಬೇಲಿಗೆ ಹೊರಟೋಗೈತೆ ಅಂತ. ಗೈಸ್ ಅಲ್ಲಿ ಟೋಟಲ್ಲು 32 ಜೊತೆ ಎತ್ತುಗಳು ಬಂದವಂತೆ. ನಾವು ಇವಾಗ 12 ಜೊತೆ ಓಡಿ ನೋಡಿದ್ವಿ. ಮನೆ ಹೋಗ್ತಾ ಇದ್ವಿ. ಆದರೆ ಸಾಯಂಕಾಲ ಫೈನಲ್ಗೆ ಬರ್ತೀವಿ. ನಿನ್ನೆ ನಾನು 2 ಗಂಟೆಗೆ ವಾಪಸ್ ಬಂದೆ.
ಸಾಯಂಕಾಲ ಹೋಗೋಣ ಅಂದ್ಕೊಂಡೆ, ಆದರೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ರೆ ಸಾಯಂಕಾಲ 7 ಗಂಟೆವರೆಗೂ ಮಾತ್ರ ನಡೆಸ್ತಾ ಇದ್ರಂತೆ. 8 ಗಂಟೆಗೆ ಪೊಲೀಸರು ಬಂದ್ಬಿಟ್ಟು ಮಧ್ಯಾಹ್ನ ನಿಲ್ಲಿಸ್ತಾರಂತೆ. ಯಾಕಂದರೆ ಲೈಟಿಂಗ್ ಎಲ್ಲ ಕರೆಕ್ಟಾಗಿರಲ್ಲ, ಜನಗಳಿಗೆ ಆಮೇಲೆ ತೊಂದರೆ ಆಗ್ತಿದೆ ಅಂತ. ತಿರುಗಿ ಮಾಡೋ ಪ್ಲಾನ್ ಇದ್ದಿದ್ರು ನಾಳೆ 9:30ಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇವಾಗ ನಾನೆಲ್ಲ ಕೆಲಸ ಮುಗಿಸಿ 12 ಗಂಟೆ ಹೋಗ್ತಾ ಇದ್ದೀನಿ. ಇವಾಗ ಸ್ಟಾರ್ಟ್ ಆಗಿದೆ ಅಂತ 3ನೇ ರೌಂಡು. ಬನ್ನಿ ಇವಾಗ ಅಲ್ಗೋಗಿ ತೋರಿಸ್ತೀನಿ ನಿಮಗೆ. ನಿನ್ನೆ ಬ್ಯಾರಿಕೇಡ್ ಎಲ್ಲ ಫುಲ್ ಆಗೋಗಿದ್ದು, ಹಿಂಗೆ ನೋಡೋಕೆ ಕೂಡ ಜಾಗ ಇರಲಿಲ್ಲ. ಆದರೆ ಇವತ್ತು ಸೋಮವಾರ ಅಲ್ಲ, ನಿನ್ನೆ ಭಾನುವಾರ, ಅದಕ್ಕೆ ಫುಲ್ ಜನ ಇದ್ರು. ಇವತ್ತು ಸೋಮವಾರ ಆಗಿರೋದಕ್ಕೆ ಜನ ಇಲ್ಲ. ಇನ್ನು ಬ್ಯಾರಿಕೇಡ್ ಹತ್ರ ಇವಾಗ ಬಂದ್ವಿ, ಅವಾಗ ತಾನೇ ರೇಸ್ ಸ್ಟಾರ್ಟ್ ಆಗೋಯ್ತು. ನೀವು ನೋಡ್ಬೋದು, ಇದು ನೋಡೋಕ್ಕೆ ಎಷ್ಟು ಸಖತ್ತಾಗಿರುತ್ತೋ ಅಷ್ಟೇ ಡೇಂಜರ್. ಯಾಕಂದರೆ ಈ ಕಡೆ ಬಂದ್ಬಿಟ್ಟು ಏನಾದರೂ ಬ್ಯಾರಿಕೇಡ್ ಟಚ್ ಮಾಡಿದ್ರೆ ನಾವು ಬ್ಯಾರಿಕೇಡ್ ಪಕ್ಕದಲ್ಲಿರೋರಿಗೆಲ್ಲ ಏಟಾಗುತ್ತೆ. ಗೈಸ್, ನಿಮ್ಮ ರೈಟ್ ಸೈಡಲ್ಲಿ ಒಂದು ಎತ್ತು ಕಾಣಿಸ್ತಾ ಇದೆ ಕಪ್ಪು, ಅದ್ರ ಹೆಸರು ಬಂದ್ಬಿಟ್ಟು ಸುಲ್ತಾನು. ಇದಕ್ಕೆ ಫುಲ್ ಫ್ಯಾನ್ ಬೇಸ್ ಇರುತ್ತೆ ಇಲ್ಲಿ. ಹಿಂದಿನ ಸಲ 2 ರೇಸು ಸೋತಾಗಿರುತ್ತೆ, ಅದಕ್ಕೆ 3ನೇ ರೇಸು ಲಾಸ್ಟ್ ಫೈನಲ್ ರೇಸ್ ಅದಕ್ಕೆ ಬಿಡ್ತಾರೆ ಪಾಪ ಹಿಂದಿಂದನೇ. ಆದರೆ ಸುಸ್ತಾಗ್ಬಿಟ್ಟು ಮಧ್ಯದಲ್ಲೇನೆ ನಿಧಾನ ಕೊಡ್ಬೋದಿದೆ, ಅದಕ್ಕೆ ಅವ್ರು ಕೂಡ ಹೊಡಿಯೋದು ನಿಲ್ಸಾಕಿ ನಿಧಾನಕ್ಕೆ ಹೊಡ್ಕೊಬತ್ತಾರೆ. ಈ ಒಂದು ಸುಲ್ತಾನ್ಗೆ ಎಷ್ಟು ಜನ ಫ್ಯಾನ್ ಇದ್ರು ಅಂತಂದ್ರೆ ನೀವು ನೋಡ್ಬೋದು, ಸೋತೋಗಿದ್ರು ಇದ್ರ ಮುಂದೆ ಎಷ್ಟು ಜನ ಕೂಡ ಬಂದು ನಿಲ್ತಾರೆ. ಓಡ್ತಾ ಇರೋ ಬಂದ್ಬಿಟ್ಟು ಕ್ವಾಲಿಫೈಯರ್ 1, ಇದ್ರಲ್ಲಿ ಗೆದ್ದವರು ಡೈರೆಕ್ಟ್ ಫೈನಲ್ಗೆ ಹೋಗ್ತದೆ. ಆ ಕಡೆ ಬರ್ತಾ ಇದೆ ಜಾಗ್ವಾರ್ ಮತ್ತೆ ದೇವರ, ಅವೆರಡು ಗೆದ್ಬಿಟ್ಟು ಫೈನಲ್ಗೆ ಹೋಗ್ತವೆ ಎತ್ತುಗಳು. ಇದು ಬಂದ್ಬಿಟ್ಟು ಕ್ವಾಲಿಫೈಯರ್ 2, ಇದು ಗೆದ್ದವರು ಅವಾಗಲೇನೆ ಫೈನಲ್ಗೆ ಹೋಗಿರೋ ದೇವರ ಮತ್ತೆ ಜಾಗ್ವಾರ್ ಎತ್ತುಗಳು ಇದಾವಲ್ಲ, ಅದ್ರ ಜೊತೆ ಫೈನಲ್ ಆಡ್ತಾರೆ. ಈ ಕಡೆ ಓಡ್ತಾ ಇರೋ ಟೆಂಪರ್ ಅದೇ ಗೆಲ್ಲುತ್ತೆ, ಮತ್ತೆ ಟೆಂಪರ್ ಮತ್ತೆ ಜಾಗ್ವಾರ್ ಎರಡೂ ಫೈನಲ್ ಬೀಳ್ತವೆ. ಎಲ್ಲರೂ ಎತ್ತುಗಳು ಬ್ಯಾರಿಕೇಡ್ ಅಂಟ ಬರ್ತಾ ಇದಾವೆ ಅಂತ ಎಲ್ಲ ಸೈಡ್ಗೆ ಹೋದ್ರೆ ಈ ತಾತ ಟೆಂಪರ್ ನೋಡ್ಕೊಂಡಿದ್ದ, ಇಲ್ಲಾಂದ್ರೆ ಜಸ್ಟ್ ಮಿಸ್. ಇದು ಬಂದ್ಬಿಟ್ಟು ಫೈನಲ್ ಅಲ್ಲಿ ಯಾವ್ದಾವ್ದು ಹೋಗಿದೆ ಅಂತ ಗೊತ್ತು, ಟೆಂಪರ್ ಮತ್ತೆ ಜಾಗ್ವಾರು. ಇದರಲ್ಲಿ 2ರಲ್ಲಿ ಯಾವ್ದು ಗೆದ್ದಿದೆ ಅಂತ ಒಂದು ಕಮೆಂಟ್ ಮಾಡಿ ನೋಡೋಣ. ಗೆದ್ಮೇಲೆ ಒಂದು ಬಂಡಿ ಮೇಲೆ ಇವರೆಲ್ಲ ಎತ್ಕೊಂಡು ಆ ಬಂಡಿನ ಹೊಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಈ ಬಂಡಿಯನ್ನ ಗೆಲ್ಲಕ್ಕೆ ಕಾರಣ ಆಗಿರೋ ಡ್ರೈವರು ನಡ್ಕೊಂಡು ಹೋಗ್ತಾ ಇದ್ರು. ಕಂಗ್ರಾಟ್ಸ್. ಹಂಗೆ ಜನ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ರು ಟ್ರೋಫಿ ಕೊಡೋದು ನೋಡೋಕೆ. ಅದಕ್ಕೆ ನಾನು ಕೂಡ ಹೋಗ್ತಾ ಇದ್ದೆ. ಎಷ್ಟು ಜನ ಬಂದವ್ರೆ ಅಂತ ನೀವು ಕೂಡ ನೋಡ್ಬೋದು. ಈ ಒಂದು ರೇಸ್ ಅಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಆದ್ರೆ ಒಂದು ದಾನಿಗಳು ಜಾಸ್ತಿ ಆಗದ ಕಾರಣ ಇರ್ತಾರೆ. ನನಗೆ ಈ ಒಂದು ರೇಸ್ ಅಲ್ಲಿ ತುಂಬಾ ಬೇಜಾರಾಗಿದ್ದೆ ಏನು ಅಂದ್ರೆ, ನೀವು ನೋಡ್ಬೋದು ಗೆದ್ದಿದ್ದ ಎತ್ತುಗಳು ಇವೇನೆ, ಅದಕ್ಕೆ ತಾಕೆ ಬೇಗ ಓಡ್ಲಿ ಅಂತ ತಾಕೆ ಯಾವ ತರ ಕಚ್ಚಾಕಿದಾರೆ ಅಂತ ನೀವು ನೋಡ್ಬೋದು. ರಕ್ತನೇ ಬರ್ತೈತೆ, ಹಂಗೆ ಕಚ್ಬಿಟ್ಟವ್ರೆ. ಉದುಗೂರು ಹಳ್ಳಿಕಾರ್ ಎತ್ತಿನ ಗಾಡಿ ರೇಸ್ ಅಲ್ಲಿ ಇವ್ರು ಬಂದ್ಬಿಟ್ಟು 5ನೇ ಪ್ಲೇಸ್ ಗೆದ್ದಿರ್ತಾರೆ, ಇವ್ರು ಬಂದ್ಬಿಟ್ಟು 4ನೇ ಪ್ಲೇಸ್, ಇವ್ರು ಬಂದ್ಬಿಟ್ಟು 3ನೇ ಪ್ಲೇಸ್, ಇವ್ರು ಬಂದ್ಬಿಟ್ಟು 2ನೇ ಪ್ಲೇಸ್. ಇನ್ನು ಫಸ್ಟ್ನೇ ಪ್ಲೇಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟೆಂಪರ್ ಟೀಮ್ ಗೆಲ್ಲುತ್ತೆ. ಈ ಒಂದು ರೇಸ್ ಈ ಒಂದು ಕಪ್ ಕೊಡೋಷ್ಟರಲ್ಲಿ ಕರೆಕ್ಟಾಗಿ 3 ಗಂಟೆ ಕೂಡ ಆಗಿತ್ತು. ಅಲ್ಲಿಂದ ನಾನು ಮನೆ ಕಡೆ ವಾಪಸ್ ಬಂದೆ. ಅಂದಂಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಇಷ್ಟ ಆದ್ರೆ ಒಂದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ರೈತನ ಮಗನ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.